ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 18ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಬೆಳಿಗ್ಗೆ 6:22 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಇದು ದಿನಪೂರ್ತಿ ಇರುವಂಥ ತಿಥಿ ಇದು. ಇನ್ನು ನಾಳೆ ಬೆಳಿಗ್ಗೆ 8:11 ಅಮಾವಾಸ್ಯೆ ಆರಂಭ ಆಗುತ್ತೆ. ಹಾಗೆ ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ದಿನಪೂರ್ತಿ ಇರುವಂಥ ನಕ್ಷತ್ರ. ನಾಳೆ ಬೆಳಗ್ಗೆ 7:33 ಇರಲಿದೆ ಇದು. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:13 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಿಗ್ಗೆ 8:08 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:02 ಸಂಜೆ 4:29 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 1:35 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:53 ಬೆಳಿಗ್ಗೆ 9:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:05 ರಾತ್ರಿ 11:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:18 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಈ ದಿನ ಉತ್ತಮವಾದಂಥ ಪ್ರಗತಿ ಇರುತ್ತೆ ನಿಮಗೆ. ಹಾಗೆ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ತಮ್ಮ ಸಾಹಸವನ್ನು ತೋರಿಸುವಂಥವ್ರು, ಅದರಲ್ಲೂ ವಿಶೇಷವಾಗಿ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂಥವರು, ಕ್ರೀಡಾಪಟುಗಳಿಗೆ ತುಂಬ ಅನುಕೂಲಕರ ಇರುವಂಥ ದಿನ. ಇನ್ನು ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆಯುವಂಥವ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿದೆ. ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಜ ಆಕ್ರಮಣ ಮಾಡುವಂತಹ ಬುದ್ಧಿಗೆ ಮತ್ತು ಅಹಂಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರಿಗೆಲ್ಲ ಅಗ್ರೆಸಿವ್ ನೇಚರ್ ಇದೆ, ಯಾರಿಗೆ ಈ ಮೂಗಿನ ತುದಿಯಲ್ಲೇ ಕೋಪ ಇರುತ್ತೆ, ಅಂಥವರು ಈ ದಿನ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜನಿಂದ ಬಹಳ ವಿಶೇಷವಾಗಿ ನಿಮ್ಮ ಸ್ಪರ್ಧೆಯಲ್ಲಿ, ಅದರಲ್ಲೂ ಹೆಲ್ತಿ ಕಾಂಪಿಟೇಷನ್ ಏನಿದೆ ಅದರಲ್ಲಿ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ಬೋದು. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಉತ್ತಮವಾದಂಥ ಫಲಗಳನ್ನು ತರುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 17 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಫಲಿತಾಂಶಗಳು ಬೇಗ ಸಿಕ್ಕಲಿ ಅಂತ ಹೇಳುವಂಥ ಕೆಲಸಗಳೇನಿದೆ ಅದನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ನಿಧಾನಗತಿಯಲ್ಲಿ ನಡೆಯುತ್ತೆ. ಕೆಲಸ ಆರಂಭ ಆಗುವಂಥದ್ದು ನಿಧಾನ, ಫಲಿತಾಂಶ ಬರುವಂಥದ್ದು ಕೂಡ ನಿಧಾನವಾಗುತ್ತೆ. ಪ್ರಮುಖವಾದಂಥ ವಿಚಾರಗಳನ್ನಾಗಲಿ ಹಾಗೆ ತುರ್ತಾಗಿ ಮಾಡಬೇಕಾದಂಥ ಪ್ರಯಾಣವನ್ನಾಗಲಿ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 3 ನಿಮಿಷದವರೆಗೆ. ಇನ್ನು ಅಪರಾಹ್ನ 5 ಗಂಟೆ 51 ನಿಮಿಷದಿಂದ ಸಂಜೆ 6 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 6 ನಿಮಿಷದಿಂದ ರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಮತ್ತು ಪ್ರಯಾಣ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ವಿಚಾರ ಏನಾದರೂ ಇದ್ರೆ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ ಕೂಡ ನೀವು ರವಿ ಹೋರಾದಲ್ಲಿ ಮಾಡಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 9 ಗಂಟೆ 59 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ವ್ಯಾಪಾರದ ಸಂದರ್ಭದಲ್ಲಿ ನೀವು ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ವಿಚಾರ, ಬಂಡವಾಳ ತೊಡಗಿಸುವಂಥ ವಿಚಾರ ಆದಷ್ಟು ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಪ್ರಯಾಣ, ಪ್ರವಾಸ ಈ ಸಂದರ್ಭ ಕೂಡ ಚಂದ್ರ ಹೋರಾದಲ್ಲಿ ಮಾಡುವಂಥದ್ದಿದ್ರೆ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಸಂಕಲ್ಪಗಳು ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ
ಮಾಡೋದಕ್ಕೆ ನವಗ್ರಹಗಳು ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲತ್ತೆ. ಒಟ್ಟಾರೆ ಈ ಪಂಚಾಂಗ ನಿಮಗೆ ಅತ್ಯುತ್ತಮವಾದಂತಹ ಒಂದು ದಾರಿದೀಪವಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಕಾರ್ತಿಕ ಮಾಸದ ಚತುರ್ದಶಿಯ ದಿನ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಮಾಸ ಶಿವರಾತ್ರಿಯನ್ನ ಆಚರಣೆ ಮಾಡುವಂಥದ್ದಿದೆ. ನಿನ್ನೆ ತಾನೇ ಕಾರ್ತಿಕ ಸೋಮವಾರ ಕೊನೆಗೊಂಡಿದೆ. ಇನ್ನು ಈ ದಿನ ಮಾಸ ಶಿವರಾತ್ರಿ ಇರುತ್ತೆ. ಇನ್ನು ನಾಳೆಯ ದಿನ ಬುಧವಾರದ ದಿನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯುತ್ತೆ. ಧರ್ಮಸ್ಥಳದಲ್ಲೂ ಕೂಡ ಲಕ್ಷ ದೀಪೋತ್ಸವ ನಡೆಯುವಂತಹ ಸಂದರ್ಭ. ಹಾಗೆ ಬೇರೆ ಬೇರೆ ಊರುಗಳಲ್ಲಿ ಇರುವಂತಹ ಪ್ರಮುಖ ದೇವಾಲಯಗಳಲ್ಲಿ ದೀಪೋತ್ಸವಗಳು ನಡೆಯುವಂತಹ ಸಂದರ್ಭ. ಇನ್ನು ಗುರುವಾರ 20ನೇ ತಾರೀಕು ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆಯನ್ನ ಚಟ್ಟಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ನಾವು ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯವರೆಗಿನ ಕೆಲವೊಂದು ಪರಿಹಾರ ಕ್ರಮಗಳ ಬಗ್ಗೆ ತಿಳಿಸ್ತಾ ಇದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಈ ದಿನ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ನಾವು ಜನಿಸಿರುವಂತಹ ನಕ್ಷತ್ರಗಳೇನಿದೆ, ಒಟ್ಟು 27 ನಕ್ಷತ್ರಗಳ ಪೈಕಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ನಾವು ಜನನ ಆಗಿರ್ತೇವೆ. ಅದರಲ್ಲಿ 4 ಪಾದಗಳಲ್ಲಿ ಯಾವುದಾದ್ರೂ ಒಂದು ಪಾದ ನಮ್ಮದಾಗಿರುತ್ತೆ. ಹಾಗಾಗಿ ಕೆಲವು ನಕ್ಷತ್ರ ದೋಷಗಳು ಇರುತ್ತೆ. ಅಂದ್ರೆ ಹುಟ್ಟಿದ ಸಮಯದಲ್ಲಿ ನಕ್ಷತ್ರಗಳು ದೋಷದಿಂದ ಕೂಡಿದ್ದಾಗ ಮುಂದೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುತ್ತೆ. ಅದಕ್ಕಾಗಿನೇ ಆ 27 ನಕ್ಷತ್ರಗಳ ಪೈಕಿ ಯಾವ ನಕ್ಷತ್ರದಲ್ಲಿ ಜನನ ಆಗಿದೆ, ಅದರಲ್ಲಿ ಯಾವ ಪಾದದಲ್ಲಾಗಿದೆ, ಅದು ಒಂದು ರೀತಿಯಲ್ಲಿ ದೋಷಗಳನ್ನು ಹೊಂದಿರುವಂತಹ ನಕ್ಷತ್ರವೇ ಅಥವಾ ಸೌಭಾಗ್ಯವನ್ನು ತರುವಂತಹ ನಕ್ಷತ್ರವೇ, ಅದರ ಪಾದವೇ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಈಗ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ 27 ನಕ್ಷತ್ರಗಳು ಮತ್ತೆ ಅವುಗಳ ಎಲ್ಲ ಪಾದಗಳು ಕೂಡ ಜನನ ದೋಷವನ್ನು ಹೊಂದಿರಲ್ಲ. ದೋಷಗಳು ನಿರ್ದಿಷ್ಟ ನಕ್ಷತ್ರಗಳ ನಿರ್ದಿಷ್ಟ ಪಾದಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದವು ಅಂತ ಹೇಳಿದ್ರೆ ಗಂಡಮೂಲ ನಕ್ಷತ್ರಗಳು. ಆದರೆ ಕೆಲವು ಇತರ ನಕ್ಷತ್ರಗಳ ಪಾದಗಳಿಗೂ ಸೌಮ್ಯವಾದಂತಹ ದೋಷಗಳನ್ನ ಹೇಳ್ತಾರೆ. ಪ್ರತಿಯೊಂದು ನಕ್ಷತ್ರದ ವಿವರಗಳು ಮತ್ತೆ ಅವುಗಳಿಗಿರುವಂತಹ ದೋಷ ಮತ್ತೆ ಪರಿಹಾರ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲು ನಾವು ಗಂಡಮೂಲ ನಕ್ಷತ್ರಗಳು ಮತ್ತೆ ಅವುಗಳ ದೋಷಗಳ ಬಗ್ಗೆ ನೋಡಬೇಕು. ಮೊದಲನೇದಾಗಿ 6 ನಕ್ಷತ್ರಗಳನ್ನ ಗಂಡಮೂಲ ನಕ್ಷತ್ರಗಳು ಅಂತ ಹೇಳಿ ಪರಿಗಣಿಸ್ತಾರೆ. ಇವು ಕೇತು ಮತ್ತೆ ಬುಧ ಗ್ರಹದಿಂದ ಆಳಲ್ಪಡುವಂತಹ ನಕ್ಷತ್ರಗಳು. ಮತ್ತೆ ಈ ರಾಶಿಗಳ ಸಂಧಿ ಸ್ಥಾನದಲ್ಲಿ ಬರುವಂಥದ್ದು ಇದು. ಈ ನಕ್ಷತ್ರಗಳಲ್ಲಿ ಜನಿಸಿದ್ರೆ ಮಗು ಜನಿಸಿದ 27 ದಿನಗಳ ನಂತರ ಅದೇ ನಕ್ಷತ್ರ ಮರಳಿ ಬಂದಾಗ ಗಂಡಮೂಲ ಶಾಂತಿಯನ್ನ ಮಾಡಿಸಬೇಕು ಅಥವಾ ನಕ್ಷತ್ರ ಶಾಂತಿಯನ್ನ ಹೋಮವನ್ನ ಮಾಡಿಸುವಂಥದ್ದು ಅತ್ಯಂತ ಸೂಕ್ತವಾದಂತಹ ಪರಿಹಾರ ಆಗಿದೆ. ಇಲ್ಲಿ ಈ ಗಂಡಮೂಲ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರವನ್ನ ಕೇತು ಗ್ರಹ ಆಳುವಂಥದ್ದು. ಇದು ಗಂಡಮೂಲ ನಕ್ಷತ್ರ. ಇದರ ಮೊದಲನೇ ಪಾದದಲ್ಲಿ ಜನನ ಆದ್ರೆ ಅದು ತಂದೆಗೆ ದೋಷವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಉಳಿದ ಪಾದಗಳು ತುಲನಾತ್ಮಕವಾಗಿ ದೋಷರಹಿತವಾಗಿರುತ್ತೆ. ಪರಿಹಾರವಾಗಿ ಗಂಡಮೂಲ ಶಾಂತಿಯ ಜೊತೆಗೆ ಗಣೇಶನ ಪೂಜೆಯನ್ನ, ಭದ್ರಕಾಳಿ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಆಶ್ಲೇಷ ನಕ್ಷತ್ರ. ಈ ಆಶ್ಲೇಷ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಬುಧ. ಇದು ಗಂಡಮೂಲ ನಕ್ಷತ್ರ. ಇದರ ಮೊದಲನೇ ಪಾದ ಸಾಮಾನ್ಯವಾಗಿ ಶುಭ ಅಥವಾ ದೋಷರಹಿತವಾಗಿ ಇರುತ್ತೆ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದರೆ 2ನೇ ಪಾದ ಆರ್ಥಿಕ ನಷ್ಟಕ್ಕೆ ಕಾರಣ ಆಗುತ್ತೆ. 3ನೇ ಪಾದ ತಾಯಿಗೆ ದೋಷವನ್ನು ತರುತ್ತೆ. ಇನ್ನು 4ನೇ ಪಾದ ತಂದೆಗೆ ದೋಷವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಇದಕ್ಕೆ ಪರಿಹಾರಾರ್ಥವಾಗಿ ಆಶ್ಲೇಷ ನಕ್ಷತ್ರ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು. ಮತ್ತೆ ಆ ದಿನ ಅನ್ನದಾನವನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಈ ಬುಧನಿಂದ ಆಳಲ್ಪಡುವಂತಹ ಆಶ್ಲೇಷ ನಕ್ಷತ್ರ ಒಂದು ಗಂಡಮೂಲ ನಕ್ಷತ್ರವಾಗಿರುವಂತಹ ವಿಚಾರ. ಇನ್ನು ಮಖ ನಕ್ಷತ್ರ. ಇದು ಕೇತು ಆಳಲ್ಪಡುವಂಥದ್ದು. ಇದು ಕೂಡ ಕೆಲವು ದೋಷಗಳಿಂದ ಕೂಡಿರುತ್ತೆ. ಅಂದ್ರೆ ಇದರ ಮೊದಲನೇ ಪಾದ ಅತ್ಯಂತ ದೋಷಪೂರಿತ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಪೋಷಕರಿಗೆ, ವಿಶೇಷವಾಗಿ ತಂದೆಯ ಕಡೆಗೆ ಪರಿಣಾಮವನ್ನು ಬೀರುತ್ತೆ. ಉಳಿದ ಪಾದಗಳು ಕಡಿಮೆ ದೋಷವನ್ನು ಹೊಂದಿರುತ್ತೆ. ಪರಿಹಾರಾರ್ಥವಾಗಿ ಗಂಡಮೂಲ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಮತ್ತೆ ಗಣಪತಿ ಆರಾಧನೆಯನ್ನ ಪ್ರತಿನಿತ್ಯ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಜ್ಯೇಷ್ಠ ನಕ್ಷತ್ರ. ಇದು ಬುಧ ಗ್ರಹ ಆಳಲ್ಪಡುವಂತಹ ನಕ್ಷತ್ರ. ಇದು ಕೂಡ ಗಂಡಮೂಲ ನಕ್ಷತ್ರ. ಈ ನಕ್ಷತ್ರದ ಎಲ್ಲ ಪಾದಗಳು ಒಂದಲ್ಲ ಒಂದು ರೀತಿಯ ದೋಷವನ್ನು ಹೊಂದಿದ್ರೂ ಕೂಡ 4ನೇ ಪಾದವನ್ನ ಅತ್ಯಂತ ಕಠಿಣ ಅಂತ ಹೇಳಿ ಪರಿಗಣಿಸಿರುವಂಥದ್ದು ಇದೆ. ಇದು ಮಗುವಿನ ತಂದೆಗೆ ಅಥವಾ ಹಿರಿಯ ಸಹೋದರನಿಗೆ ದೋಷವನ್ನು ತರುತ್ತೆ.
ದೋಷ ಪರಿಹಾರಾರ್ಥವಾಗಿ ಜ್ಯೇಷ್ಠ ನಕ್ಷತ್ರ ಶಾಂತಿಯನ್ನ ಮಾಡಿಸಬೇಕು, ಗೋದಾನವನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತಾ ಇದೆ. ಇನ್ನು ಮೂಲ ನಕ್ಷತ್ರ, ಕೇತು ಗ್ರಹ ಮೂಲ ನಕ್ಷತ್ರವನ್ನ ಆಳತ್ತೆ. ಇದು ಕೂಡ ಗಂಡಮೂಲ ನಕ್ಷತ್ರ. ಇದರ ಮೊದಲನೇ ಪಾದ ತಂದೆಗೆ, ಎರಡನೇ ಪಾದ ತಾಯಿಗೆ, ಮತ್ತೆ ಮೂರನೇ ಪಾದ ಆರ್ಥಿಕ ನಷ್ಟಕ್ಕೆ ಅಂದರೆ ಧನ ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಆದರೆ ನಾಲ್ಕನೇ ಪಾದ ಸಾಮಾನ್ಯವಾಗಿ ಶುಭಕರವಾಗಿರುವಂಥದ್ದು, ದೋಷರಹಿತ ಅನ್ನುವಂಥ ರೀತಿಯಲ್ಲಿ ಇದನ್ನು ಪರಿಗಣಿಸಿದ್ದಾರೆ. ಇದಕ್ಕೆ ಪರಿಹಾರಾರ್ಥವಾಗಿ ಮೂಲ ನಕ್ಷತ್ರ ಶಾಂತಿಯನ್ನು ಮಾಡಿಸಬೇಕು ಅಥವಾ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸಬೇಕು. ಜೊತೆಗೆ ಅನ್ನದಾನವನ್ನ ಗೋದಾನವನ್ನ ಮಾಡಿದ್ರೆ ತುಂಬಾ ಉತ್ತಮ. ಇನ್ನು ರೇವತಿ ನಕ್ಷತ್ರ, ಬುಧ ಗ್ರಹದಿಂದ ಆಳಲ್ಪಡುವಂತಹ ರೇವತಿ ನಕ್ಷತ್ರ ಕೂಡ ಒಂದು ಗಂಡಮೂಲ ನಕ್ಷತ್ರ. ಇದರ ಮೊದಲನೇ, ಎರಡನೇ ಮತ್ತೆ ಮೂರನೇ ಪಾದಗಳು ಸಾಮಾನ್ಯವಾಗಿ ದೋಷರಹಿತವಾಗಿರುತ್ತೆ. ಆದರೆ ನಾಲ್ಕನೇ ಪಾದದಲ್ಲಿ ಜನನ ಆದರೆ ಅದು ತಂದೆಗೆ ದೋಷವನ್ನ ಉಂಟು ಮಾಡುತ್ತೆ. ಪರಿಹಾರಾರ್ಥವಾಗಿ ಗಂಡಮೂಲ ಶಾಂತಿಯ ಜೊತೆಗೆ ಯಥಾಶಕ್ತಿ ಸುವರ್ಣ ದಾನವನ್ನ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈಗ ತಿಳಿಸಿರುವಂಥ 6 ನಕ್ಷತ್ರಗಳ ಪೈಕಿ ಕೆಲವಕ್ಕೆ ಮಾತ್ರ ಗಂಡಮೂಲ ನಕ್ಷತ್ರ ಪ್ರಭಾವ ಬಹಳ ಜೋರಾಗಿರುತ್ತೆ. ಕೆಲವು ನಿರ್ದಿಷ್ಟ ಪಾದಗಳಿಗೆ ದೋಷಗಳೇ ಇರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಾವು ತಿಳ್ಕೊಳ್ಬೇಕು. ಇಲ್ಲಿ ಗಂಡಮೂಲ ನಕ್ಷತ್ರಗಳಲ್ಲದೆ ಕೆಲವು ಇತರ ನಕ್ಷತ್ರಗಳ ನಿರ್ದಿಷ್ಟ ಪಾದಗಳಿಗೂ ಕೂಡ ದೋಷಗಳನ್ನು ಹೇಳಿದ್ದಾರೆ. ಇಲ್ಲಿ ಭರಣಿ ನಕ್ಷತ್ರ, ಈ ನಕ್ಷತ್ರದ 3ನೇ ಪಾದದಲ್ಲಿ ಜನನ ಆದರೆ ಅದು ಮಗುವಿಗೆ 27 ದಿನಗಳ ಕಾಲ ಸೌಮ್ಯವಾದ ದೋಷವನ್ನು ಉಂಟು ಮಾಡುತ್ತೆ. ನಂತರ ಪರಿಹಾರಾರ್ಥವಾಗಿ ಗಂಧ ದಾನವನ್ನ ಮಾಡಬೇಕು, ಶ್ರೀಗಂಧ ದಾನವನ್ನ ಮಾಡಬೇಕು, ಮತ್ತೆ ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಚಿತ್ತಾ ನಕ್ಷತ್ರ, ಈ ನಕ್ಷತ್ರದ 3ನೇ ಪಾದದಲ್ಲಿ ಜನನ ಆದರೆ ಅದು ಪೋಷಕರಿಗೆ ಅಥವಾ ಸಹೋದರ ಸಹೋದರಿಯರಿಗೆ ದೋಷವನ್ನು ಉಂಟು ಮಾಡಬಹುದು ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿನೇ ಕೆಲವು ಗ್ರಂಥಗಳಲ್ಲಿ 2ನೇ ಪಾದಗಳೇನಿದೆ ಅದು ಸೌಮ್ಯ ದೋಷವನ್ನ ಹೊಂದಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಪರಿಹಾರಾರ್ಥವಾಗಿ ವಸ್ತ್ರ ದಾನಗಳನ್ನು ಮಾಡಬೇಕು. ಅಂದರೆ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಚಿತ್ತಾ ನಕ್ಷತ್ರದ ಸಮಸ್ಯೆಗಳು ಪರಿಹಾರ ಆಗತ್ತೆ. ಇನ್ನು ವಿಶಾಖ ನಕ್ಷತ್ರ, ವಿಶಾಖ ನಕ್ಷತ್ರದ ಎಲ್ಲ 4 ಪಾದಗಳು ಕೂಡ ಅಗ್ನಿದೇವತೆಯ ಪ್ರಭಾವದಿಂದ ಸೌಮ್ಯ ದೋಷವನ್ನ ಹೊಂದಿರುತ್ತೆ. ಮೊದಲ 3 ಪಾದಗಳಿಗೆ ಪರಿಹಾರಾರ್ಥವಾಗಿ ಅವರೆಕಾಳು ಮತ್ತೆ ಬಿಳಿ ಬಟ್ಟೆಯನ್ನ ದಾನ ಮಾಡಬೇಕು. ಇನ್ನು 4ನೇ ಪಾದಕ್ಕೆ ವೃಶ್ಚಿಕ ರಾಶಿಗೆ ಪರಿಹಾರಾರ್ಥವಾಗಿ ತೊಗರಿ ಬೇಳೆಯನ್ನ ಮತ್ತೆ ಕೆಂಪು ವಸ್ತ್ರವನ್ನ ದಾನ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇದರ ಜೊತೆಗೆ ಇಂದ್ರ ಸ್ತೋತ್ರವನ್ನ, ಅಗ್ನಿ ಸ್ತೋತ್ರಗಳನ್ನು ಕೂಡ ಪಠಣ ಮಾಡುವಂಥದ್ದು ಉತ್ತಮ. ಇನ್ನು ದೋಷಗಳಿಲ್ಲದೆ ಇರುವಂತಹ ನಕ್ಷತ್ರಗಳಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಕೃತ್ತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಹಸ್ತ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಮತ್ತೆ ಉತ್ತರಭಾದ್ರ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಜ್ಯೋತಿಷ್ಯ ಗ್ರಂಥಗಳು ಕೂಡ ಕೆಲವೊಂದು ಪಾದದೋಷಗಳನ್ನು ತಿಳಿಸಿದ್ದಾರೆ. ಆದರೆ ಈ ಜನನ ದೋಷಗಳನ್ನು ಸಾರ್ವತ್ರಿಕವಾಗಿ ಉಲ್ಲೇಖಿಸಲ್ಲ. ಈ ನಕ್ಷತ್ರಗಳಲ್ಲಿರುವಂತಹ ಜನನವನ್ನ ಸಾಮಾನ್ಯವಾಗಿ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಮತ್ತೆ ಯಾವುದೇ ಋಣಾತ್ಮಕವಾದಂತಹ ಪರಿಣಾಮಗಳು ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಾನವನ್ನ ಅವಲಂಬಿಸಿರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಕೆಲವೊಂದು ನಿರ್ದಿಷ್ಟವಾದಂತಹ ಪಾದಗಳಿಗೆ ಮಾತ್ರ ನಕ್ಷತ್ರ ದೋಷ ಇರುತ್ತೆ. ಹಾಗಾಗಿ ಈ ದೋಷಗಳ ಪ್ರಭಾವ ಜಾತಕದಲ್ಲಿರುವಂತಹ ಲಗ್ನ ಮತ್ತೆ ಚಂದ್ರನ ಬಲವನ್ನ ಅವಲಂಬಿಸಿರುತ್ತೆ. ಒಂದು ನಿರ್ದಿಷ್ಟವಾದಂತಹ ಪಾದದಲ್ಲಿ ದೋಷ ಇದೆ ಅಂತ ಹೇಳುವಂಥದ್ದು ಕೇವಲ ನಂಬಿಕೆಯಿಂದ ಹೇಳುವಂಥದ್ದು. ಹಾಗಾಗಿ ಇದು ಯಾವುದೇ ಮಗುವಿನ ಭವಿಷ್ಯವನ್ನು ನಿರ್ಧರಿಸುವಂತಹ ಸಂದರ್ಭದಲ್ಲಿ ಜಾತಕದಲ್ಲಿರುವಂತಹ ಲಗ್ನ ಮತ್ತೆ ಚಂದ್ರನ ಬಲವನ್ನ ಅವಲಂಬಿಸಿರುತ್ತೆ. ಯಾವುದೇ ದೋಷ ಇದ್ರೂ ಕೂಡ ಅದಕ್ಕೆ ಶಾಸ್ತ್ರೋಕ್ತವಾಗಿ ಸೂಚಿಸಲಾಗಿರುವಂತಹ ಕೆಲವೊಂದು ಶಾಂತಿ ಕರ್ಮಗಳನ್ನು ಅನುಸರಣೆ ಮಾಡಬಹುದು, ನಿರ್ದಿಷ್ಟವಾದ ದಾನಗಳನ್ನು ಕೊಡಬಹುದು. ಆಗ ಬರುವಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಮುಂದೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆ ಅನ್ನುವಂಥದ್ದು ಇದೆ. ಸವಾಲುಗಳಿರುತ್ತೆ, ಆದರೆ ಆತ್ಮವಿಶ್ವಾಸದಿಂದ ಎದುರಿಸುವಂಥ ಒಂದು ಧೈರ್ಯ ಇರುತ್ತೆ. ಹಾಗಾಗಿನೇ
ಕೆಲಸದಲ್ಲಿ ತುಂಬ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಚೆನ್ನಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ ಈ ದಿನ. ಇನ್ನು ದೂರದ ಪ್ರಯಾಣ ಏನಿದೆ ಅದು ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಅದರಲ್ಲೂ ಈ ದಿನ ಕುಟುಂಬದಲ್ಲಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಗೌರವ ಇದೆ. ಹಾಗೆ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ಭವಿಷ್ಯದಲ್ಲಿ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳಲ್ಲಿ ತುಂಬ ಆಸಕ್ತಿ ಇದೆ, ಆಸ್ಥೆ ಇದೆ. ವ್ಯಾಪಾರದ ವಿಸ್ತರಣೆಯ ಪ್ರಯತ್ನ ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಶಾಶ್ವತವಾಗಿ ಮುಂದುವರಿಯುತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮಾತ್ರ ಸ್ವಲ್ಪ ಏರುಪೇರುಗಳು ಆಗುವಂಥದ್ದು, ಎಲ್ಲ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಸಂದರ್ಭಗಳು ಇರುತ್ತೆ. ಅದನ್ನು ಬಿಟ್ಟರೆ ಈ ದಿನ ನಿಮ್ಮವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಬಹಳ ಉತ್ತಮವಾದಂತಹ ಅನುಭವಗಳು ಉಂಟಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ನಡೆಯುವಂಥದ್ದಿದೆ. ಒಟ್ಟಾರೆ ನಿಮ್ಮ ಒಂದು ಜೀವನ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ವಿಶೇಷವಾಗಿ ಉತ್ತಮ ಫಲಗಳು ಸಿಕ್ಕುವಂಥ ಅವಕಾಶ ಇದೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಶ್ರದ್ಧೆ ಇದೆ. ಜೊತೆಗೆ ದೈವಿಕ ಚಿಂತನೆ ಹೆಚ್ಚಾಗುತ್ತೆ. ಭಗವಂತನ ನೆನಪಿನಲ್ಲೇ ಕೆಲವೊಂದು ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗಾಗಿನೇ ಎಲ್ಲ ಕೆಲಸಗಳಲ್ಲೂ ಕೂಡ ಸಕಾರಾತ್ಮಕವಾದಂಥ ಒಂದು ಮನಸ್ಥಿತಿ ಇದೆ. ಅದರಿಂದ ಕೆಲಸಗಳು ಒಳ್ಳೆಯ ಫಲದೊಂದಿಗೆ ಪೂರ್ಣ ಆಗುತ್ತೆ. ಈ ದಿನ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿಕ್ಕೆ ಸ್ವಲ್ಪ ಶ್ರಮಪಟ್ಟರೂ ಸಾಕು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ನಿಮಗೆ ಉತ್ತಮವಾದಂಥ ಒಂದು ಪ್ರಗತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಹಿರಿಯರ ಸಲಹೆ, ಮಾರ್ಗದರ್ಶನ ಇದನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಏಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾಗಿ ಸಕಾರಾತ್ಮಕವಾಗಿರುವಂಥವರ ಜೊತೆಯಲ್ಲೇ ಹೆಚ್ಚು ಸಮಯವನ್ನು ಕೂಡ ಕಳಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರಾಗಲಿ ಒಡ ಹುಟ್ಟಿದವರಾಗಲಿ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ಹಾಗಾಗಿನೇ ಈ ದಿನ ಅಜಾತ ಶತ್ರುವಿನಂತೆ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆತುರದ ನಿರ್ಣಯ ಕೈಗೊಳ್ಳುವಂಥ ಸಂದರ್ಭಗಳು ಬರಬಹುದು. ಒಂದೆರಡು ಸಂದರ್ಭಗಳು ಇದೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು ಈ ದಿನ. ಆದಷ್ಟು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮುಂದುವರಿಸಿ. ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಬಂಧಗಳಲ್ಲಿ ಒಂದು ಮಾಧುರ್ಯವನ್ನು ಕಂಡುಕೊಳ್ಳುವಂತಹ ಸಂದರ್ಭ. ಅಂದರೆ ಈ ದಿನ ಸಂಬಂಧಗಳಲ್ಲಿ ಇದ್ದಂತಹ ಕಹಿ ದೂರವಾಗುತ್ತೆ. ಪರಸ್ಪರರಲ್ಲಿ ಇದ್ದಂತಹ ತಪ್ಪು ತಿಳುವಳಿಕೆಗಳು ಮಾಯವಾಗುತ್ತೆ. ಹಾಗಾಗಿನೇ ನಿಮ್ಮ ಒಂದು ಗುರಿ ಏನು, ನಿಮ್ಮ ಉದ್ದೇಶ ಏನು, ಇದು ಸ್ಪಷ್ಟವಾಗಿ ಒಂದು ಚಿತ್ರಣ ರೂಪದಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇಮ್ಮಡಿಯಾಗುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಈ ದಿನ ವಾಹನದಿಂದ ಅಷ್ಟೊಂದು ಅನುಕೂಲತೆ ಇಲ್ಲ. ಹಾಗಾಗಿನೇ ವಿಶೇಷವಾಗಿ ದೂರದ ಒಂದು ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಾಗಲಿ ಇರುವಂಥ ತಪ್ಪು ತಿಳುವಳಿಕೆಗಳು ಕೂಡ ದೂರವಾಗಿ ವಾತಾವರಣ ಸುಗಮವಾಗಿರುತ್ತೆ. ಇದರ ಲಾಭವನ್ನು ನೀವು ಪಡ್ಕೊಳ್ಬೇಕು. ಆದರೆ ಎಲ್ಲೋ ಒಂದು ಕಡೆ ಮೈಮರೆಯುವಂಥ ಸಾಧ್ಯತೆ ಇದೆ. ಹೊಗಳು ಭಟ್ಟರಿಗೆ ಈ ದಿನ ನೀವು ತಲೆಬಾಗ್ಬಿಡ್ತೀರಿ. ಹಾಗಾಗಿನೇ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ, ಜಾಗ್ರತೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ನಿಯಂತ್ರಣವನ್ನು ಕಾಯ್ದುಕೊಳ್ಬೇಕು.
ಹಣ ಹೂಡಿಕೆಯಿಂದ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವ್ಯಾಪಾರ, ವ್ಯವಹಾರ, ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿದ್ದಾನೆ. 4ನೇ ಮನೆಯ ಸುಖ ಸ್ಥಾನ ಇದು. ಆದರೆ ನೀವು ಮಾತ್ರ ಸುಖದಿಂದ ಸ್ವಲ್ಪ ವಂಚಿತರಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು, ಕೆಲವು ರೋಷ ಆವೇಶದ ಮಾತುಗಳು, ಅದರಲ್ಲೂ ಈ ಅಹಂ ಅನ್ನುವಂಥದ್ದು, ಸ್ವಾಭಿಮಾನ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿನೇ ಮನೆಗಿನ ಹೊರಗಿನ ಪರಿಸ್ಥಿತಿಗಳು ಕೂಡ ನಿಮಗೆ ಅನಾನುಕೂಲಕರವಾಗಿರುತ್ತೆ. ಎಲ್ಲೂ ಕೂಡ ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದಲ್ಲಿ ಕೈಯಲ್ಲಿರುವಂಥ ಅವಕಾಶಗಳೇನಿದೆ ಅದನ್ನು ನೀವು ಪೂರೈಸಿ ಮೆಚ್ಚುಗೆ ಪಡ್ಕೊಳ್ಳುವಂಥ ರೀತಿಯಲ್ಲಿ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರೊಬ್ಬರು ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಇಲ್ಲಿ ಮನಸ್ತಾಪಗಳಾಗತ್ತೆ. ಹಾಗಾಗಿನೇ ವಾದ ಪ್ರತಿವಾದಗಳು ಈ ಸಂದರ್ಭದಲ್ಲಿ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಕುಟುಂಬಸ್ಥರನ್ನು ಕಡೆಗಣಿಸಬೇಡಿ. ಕುಟುಂಬದ ಅವಶ್ಯಕತೆಯ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಕೂಡ ಈ ದಿನ ಒಳ್ಳೆಯದು. ಹಾಗೆ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ಮಾಡದೇ ಇರುವಂಥದ್ದು ಉತ್ತಮ. ಯಾವುದೇ ರೀತಿಯ ಆಲೋಚನೆಗಳು ಸದ್ಯಕ್ಕೆ ಬೇಡ. ಯಾಕೆಂದರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಈ ಮುಂದಾಲೋಚನೆ ಕಡಿಮೆ ಇರೋದರಿಂದ, ಅದರಲ್ಲೂ ಲಾಭದ ಪ್ರಮಾಣ ತೀರಾ ಕಡಿಮೆ ಇರೋದರಿಂದ 1-2 ದಿನಗಳ ಮಟ್ಟಿಗೆ ಇದನ್ನು ತಡೆಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸ್ಪಷ್ಟವಾಗಿರುತ್ತೆ. ಹಾಗೆ ನಿಮ್ಮ ಉದ್ದೇಶಿತ ಗುರಿಯನ್ನು ತಲುಪಲಿಕ್ಕೆ ಬೇಕಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಸಹಕಾರ ಆಗಲಿ, ಒಳ್ಳೆಯ ಮಾರ್ಗದರ್ಶನ ಆಗಲಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ವಿಚಾರದಲ್ಲಿ ನಿಮಗೆ ಇರುವಂತಹ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ. ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗಾಗಿನೇ ಕೈಯಲ್ಲಿರುವಂತಹ ಜವಾಬ್ದಾರಿಯನ್ನು ಮುಗಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳು ಸುಗಮವಾಗಿ ಸಾಗೋದ್ರಿಂದ ಆಸಕ್ತಿ ಜಾಸ್ತಿ ಇರುತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ವ್ಯಾಪಾರದ ವಿಸ್ತರಣೆಯಾಗಲಿ, ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹಂತಕ್ಕೆ ಬಡ್ತಿಯನ್ನು ಪಡ್ಕೊಳ್ಳುವಂಥದ್ದಾಗಲಿ ಈ ದಿನ ನಿಮಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತೆ. ಹಾಗೆ ಈ ಕೆಲಸದಲ್ಲಿ ಏನಾದರೂ ಜಟಿಲ ಪರಿಸ್ಥಿತಿಗಳೇನಾದರೂ ಉಂಟಾದರೆ ಪರಿಣತರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಅಗತ್ಯ ಇದೆ. ಹಾಗಾಗಿ ನಿಮಗೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ನೆರವನ್ನು ಕೇಳಿಕೊಳ್ಳುವಂಥದ್ದು, ಹಾಗೆ ಸೂಕ್ತ ವ್ಯಕ್ತಿಗಳಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನದಲ್ಲಿ ಪ್ರಮುಖವಾಗಿರುವಂಥ ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಧೈರ್ಯದಿಂದ ದೃಢವಾಗಿ ವ್ಯಕ್ತಪಡಿಸುವಂಥ ಒಂದು ಸಂದರ್ಭ ಇದೆ. ಇಲ್ಲಿ ನಿಮಗೆ ಆತ್ಮವಿಶ್ವಾಸ, ಆತ್ಮಗೌರವ ಹೆಚ್ಚಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತಳೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ಯಾರನ್ನೋ ಓಲೈಸಲಿಕ್ಕೆ ಹೋಗಿ, ಯಾರನ್ನೋ ಮೆಚ್ಚಿಸಲಿಕ್ಕೆ ಹೋಗಿ ಹಣವನ್ನು ನಷ್ಟ ಉಂಟು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಹಣಕ್ಕೆ, ಸಮಯಕ್ಕೆ ಎರಡಕ್ಕೂ ಕೂಡ ಈ ದಿನ ನಿಮಗೆ ಬೆಲೆ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಹೆಚ್ಚಾಗುತ್ತೆ.
ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ನಿಮ್ಮ ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಇದರಿಂದ ಮೂದಲಿಕೆಯ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಇಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಇನ್ನು ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಅಥವಾ ನಿಮ್ಮ ನಡತೆಗೆ ಸಂತುಷ್ಟರಾಗಿರುವಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿನೇ ಈ ದಿನ ಒಳ್ಳೆಯ ಯೋಗ ಇರೋದರಿಂದ ಅದನ್ನು ಅನುಭವಿಸುವಂಥ ಒಂದು ತಾಳ್ಮೆ ಇರಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತೆ. ಆದರೆ ನಿಮ್ಮ ಮಾತಿನಿಂದ ನಿಮ್ಮ ಯಾವುದೋ ಒಂದು ದುರುದ್ದೇಶದಿಂದ ಕೂಡಿರುವಂಥ ಪ್ರಿಜುಡಿಸ್ ಏನಿದೆ ಇದರಿಂದ ಈ ಉದ್ದೇಶಿತ ಕಾರ್ಯಗಳು ಕೆಲವೊಮ್ಮೆ ಈಡೇರಲ್ಲ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗೌರಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಶಕ್ತಿ ದೇವತೆಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನದ ಪ್ರಯತ್ನ ನಿಮಗೆ ತೃಪ್ತಿಯನ್ನು ತರುತ್ತೆ. ಆದಾಯ ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ವ್ಯಾಪಾರ ಇರಲಿ, ಉದ್ಯೋಗ ಇರಲಿ, ಈ ದಿನದಲ್ಲಿ ನಿಮಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶಗಳೇ ಬರುತ್ತೆ. ಹಾಗೆ ಸ್ವಲ್ಪ ಪ್ರಯತ್ನ ಹೆಚ್ಚು ಲಾಭ ಈ ದಿನ ನಿಮಗೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸುವಂತೆ ಕೆಲವೊಂದು ಪ್ರೇರೇಪಣೆಗಳು ಆಗುವಂಥದ್ದು ಇದೆ. ಎಲ್ಲೋ ಒಂದು ಮೋಟಿವೇಶನ್ ಇದೆ. ಇನ್ನೂ ಉತ್ಸಾಹ, ಇನ್ನೂ ಕೆಲಸ, ಇನ್ನೂ ಜವಾಬ್ದಾರಿ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಹಂಬಲ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇಲ್ಲ ಎಚ್ಚರಿಕೆಯಿಂದ ಹಣದ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನಕ್ಕೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲ. ಪ್ರಯಾಣ ಬಹಳ ಸರಾಗವಾಗಿ ನಡೆಯುತ್ತೆ. ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ. ಇನ್ನು ಈ ದಿನದಲ್ಲಿ ನೀವು ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಜೊತೆಗೆ ನೀವು ಕೂಡ ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಶ್ರಮಿಸುವಂತಹ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಹೊಸ ವ್ಯಕ್ತಿಗಳ ಪರಿಚಯಗಳು ಆಗುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಿ ಈ ದಿನ ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ, ಶಿವನ ಪರಿವಾರ ದೇವತೆಗಳ ಪ್ರಾರ್ಥನೆ ಈ ದಿನ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೈಯಲ್ಲಿರುವಂತಹ ಕೆಲಸ ಕಾರ್ಯಗಳು ದಾರಿ ತಪ್ಪುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಂಡಂತಹ ನಿರ್ಧಾರಗಳು ಇದ್ದಕ್ಕಿದ್ದಂತೆ ಬದಲಾವಣೆ ಆಗಿಬಿಡುತ್ತೆ. ಅದು ನೀವೇ ಬದಲಾವಣೆ ಮಾಡ್ತಿರೋ ಪರಿಸ್ಥಿತಿಯೇ ಹಾಗೆ ಬದಲಾವಣೆಗೆ ಒಳಪಡುತ್ತೋ. ಒಟ್ಟಾರೆ ಬೆಳಗ್ಗೆ ಇದ್ದಂತಹ ತೀರ್ಮಾನ ಸಂಜೆಯ ವೇಳೆಗೆ ಬದಲಾವಣೆ ಆಗಿಬಿಟ್ಟಿರುತ್ತೆ. ಇದರಿಂದ ಫ್ಲಕ್ಚುಯೇಷನ್ಸ್ ಜಾಸ್ತಿ, ಸ್ಥಿರತೆ ಇಲ್ಲ. ಹಾಗಾಗಿನೇ ಈ ದಿನ ಬರುವಂಥ ಆದಾಯದಲ್ಲೂ ಕೂಡ ನಿಮಗೆ ಸ್ವಲ್ಪ ಕೊರತೆ ಕಾಣುವಂಥದ್ದು ಇದೆ. ಇನ್ನು ಈ ಸ್ಥಿರಾಸ್ತಿ ಮಾರಾಟದ ವಿಚಾರದಲ್ಲಿ ನಿಮಗೆ ಲಾಭಾಂಶ ಮೇಲೆ ಕಂಡರೂ ಕೂಡ ಅಂತಿಮವಾಗಿ ಲೆಕ್ಕಾಚಾರ ಮಾಡಿದ್ರೆ ಅದು ನಷ್ಟವನ್ನೇ ಅನುಭವಿಸುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅನುಕೂಲಕರವಾಗಿರೋದ್ರಿಂದಲೇ ಮುಂದೆ ಬೇಕಾದಂತಹ ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾವನಾ ವಿವಶರಾಗದೆ ಇರಬೇಕಾಗತ್ತೆ. ಭಾವನೆಗಳಿಗೆ ಈ ದಿನ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ದುಃಖ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಅಗತ್ಯ ಇದ್ದಲ್ಲಿ ಮಾತ್ರ ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಹಣಕಾಸಿನ ವ್ಯವಹಾರಗಳಾಗಲಿ ಅಥವಾ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಾಗಲಿ ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ವಾಗ್ವಾದಗಳನ್ನು ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ಎಲ್ಲಿ ವಾದ ಪ್ರತಿವಾದ ಇದೆ ಅಲ್ಲಿ ಬಹಳ ಜಾಣತನದಿಂದ ಇರಬೇಕಾಗತ್ತೆ. ಆದಷ್ಟು ಮೌನವಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ
ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ. ಮನಸ್ಸಿಗೆ ತುಂಬ ಸಂತೋಷ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಒಂದಲ್ಲ ಎರಡಲ್ಲ 16 ಕೆಲಸಗಳನ್ನು ಏಕಕಾಲಕ್ಕೆ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಆತುರವಾಗಿ ಕೆಲಸ ಮಾಡ್ಬೋದು. ಆದರೂ ಕೂಡ ಕೆಲಸ ಮುಗಿಬೇಕು. ಸಮಯದ ಒಂದು ಅಭಾವ ಇರೋದ್ರಿಂದ ಈ ಟೈಮ್ ಬೌಂಡ್ ವರ್ಕ್ ಅನ್ನುವಂಥದ್ದಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತೀರಿ. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಿರ್ತಾರೆ. ಆ ರೀತಿ ಅವರನ್ನು ಮನವೊಲಿಸುವಂಥದ್ದಾಗಲಿ ಅಥವಾ ನಿಮ್ಮ ಕಾರ್ಯದ ಒಂದು ಹಿಡನ್ ಅಜೆಂಡಾ ಈ ರೀತಿ ಇದೆ ಅಂತ ಹೇಳುವಂಥದ್ದ ಒಂದು ಧಾಟಿಯಾಗಲಿ ತುಂಬ ಆಕರ್ಷಣೀಯವಾಗಿ ಇರುತ್ತೆ. ಇನ್ನು ಈ ದಿನ ಮನೆಯ ಹೊರಗೆ ಆಶ್ಚರ್ಯಕರ ಘಟನೆಗಳು ನಡೆಯುವಂಥದ್ದು ಇದೆ. ಅಲ್ಲೂ ಕೂಡ ನಿಮಗೆ ಕುತೂಹಲ. ಆದರೆ ಈ ಘಟನೆಯ ಲಾಭವನ್ನು ಬಹಳ ಚೆನ್ನಾಗಿ ನೀವು ಪಡ್ಕೊಳ್ತೀರಿ. ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಈ ದಿನ ನೀವು ತುಂಬ ನಿಸ್ಸೀಮರಾಗಿದ್ದೀರಿ. ಹಾಗೆ ಹೊಸ ವಸ್ತ್ರಗಳ ಲಾಭ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಉತ್ಸಾಹ ಇದೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನೀವು ಪ್ರಯಾಣ ಇರಲಿ, ವ್ಯಾಪಾರ ಇರಲಿ, ಬಂಡವಾಳ ತೊಡಗಿಸುವಂಥದ್ದಿರಲಿ, ಯಾರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಬಹಳ ಪ್ರಬುದ್ಧರಾಗಿ ಇರ್ತೀರಿ. ಒಳ್ಳೆ ಮೆಚ್ಯೂರ್ಡ್ ವೇನಲ್ಲೇ ಈ ದಿನ ಹೋಗುವಂಥದ್ದು. ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ಪ್ರಗತಿ ಇದೆ, ಒಳ್ಳೆಯ ಭವಿಷ್ಯ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶುಭನಾಮ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮಗೆ ಬೆಂಬಲ ಚೆನ್ನಾಗಿದೆ, ಆತ್ಮವಿಶ್ವಾಸ ಅದ್ಭುತವಾಗಿದೆ. ಅದರಲ್ಲೂ ಸಾಮಾಜಿಕ ಸ್ಥಾನಮಾನದಲ್ಲಿ ನಿಮಗೆ ಒಂದು ಭದ್ರವಾದಂತಹ ಸ್ಥಾನ ಸಿಕ್ಕಿದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳಲ್ಲಿ ಈ ದಿನ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸ್ಕೊಳ್ಳುವಂತೆ ಮಾಡ್ತೀರಿ. ಇನ್ನು ಈ ದಿನ ದೈವಿಕ ದರ್ಶನಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಇನ್ನು ಈ ದಿನ ಧಾರಾಳತನ ಜಾಸ್ತಿ. ಅಂದರೆ ಕೆಲವರಿಗೆ ಸಹಾಯ ಅಂತ ಹೇಳಿ ಬಂದಾಗ ನಿಮ್ಮ ಒಂದು ಕೈಲಾದ ಸಹಾಯವನ್ನು ಮಾಡುವಂಥದ್ದು ಇರುತ್ತೆ. ಆದರೆ ಈ ದಿನ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ, ಈ ಎರಡರ ಯೋಗ ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ, ಯಾರು ಅಲ್ಲಗಳಿತಾರೆ ಅಂಥವರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಂಥವರಲ್ಲಿ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ಬುದ್ಧಿವಂತಿಕೆಯಿಂದ ಒಂದು ಅಪಾಯದಿಂದ ಪಾರಾಗುವಂಥ ಅದೃಷ್ಟ ಇದೆ. ಅದು ನಿಮಗೆ ಆಶ್ಚರ್ಯ ಆಗುವಂಥದ್ದು, ಒಂದು ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಈ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ನಡತೆಯ ಬಗ್ಗೆ, ಹಾಗೆ ನಿಮ್ಮ ಮನೆ ದೇವರು ರಕ್ಷಣೆ ಮಾಡಿರುವಂಥವರ ಬಗ್ಗೆ ಈ ದಿನ ನಿಮಗೆ ಎಲ್ಲಿಲ್ಲದ ಅಭಿಮಾನ ಇರುತ್ತೆ, ಗೌರವ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾನೂನಿನ ವಿಚಾರ ಏನಿದೆ ಇದರಲ್ಲಿ ಸ್ವಲ್ಪ ಭಯ ಕೂಡ ನಿಮಗಿದೆ. ಆದರೆ ಅದನ್ನು ಪರಿಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಗೌರವ ಇರಬೇಕೋ ಅಷ್ಟನ್ನೇ ಕಾಪಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಸಾಮಾಜಿಕವಾದಂಥ ಬೆಂಬಲ ನಿಮಗೆ ಈ ದಿನ ಹೆಚ್ಚಾಗುತ್ತೆ. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಪ್ರಗತಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲದೆ ಇರೋದರಿಂದ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಹಾಗೆ ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಸಾಧನೆ ಮಾಡಿ ತೋರಿಸಬೇಕು. ಹಾಗಾಗಿ ಈ ದಿನ ಸಾಧನೆ ಮಾಡಲಿಕ್ಕೆ ನೀವು ನಾಯಕನ ಸ್ಥಾನದಲ್ಲೇ ಇರಬೇಕು ಅಂತೇನಿಲ್ಲ. ಅದರ ಹಿಂದಿನ ಸಾಲಿನಲ್ಲಿದ್ದರೂ ಕೂಡ ನಿಮ್ಮ ಒಂದು ಪ್ರಗತಿಯನ್ನು ನೀವು ಮುತುವರ್ಜಿಯಿಂದ ಮುಂದುವರಿಸ್ಬೋದು. ಹಾಗಾಗಿ ಈ ದಿನ ನೀವು ಇರುವಂಥ ಸ್ಥಾನಮಾನ ಆಗಲಿ,
ಅಥವಾ ನಿಮ್ಮ ಒಂದು ಅಧಿಕಾರ ವ್ಯಾಪ್ತಿಯಾಗಲಿ ನಿಮ್ಮ ಸಾಧನೆಗೆ ಅಡ್ಡಿ ಬರಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಇದರ ಮೇಲೆ ಪ್ರಗತಿ ನಿಂತಿರುವಂಥದ್ದು. ಹಾಗೆ ಈ ದಿನ ಮನಸ್ಸು ಇಚ್ಛೆಯಂತೆ ಪ್ರಯಾಣ ಮಾಡುವಂಥದ್ದು, ಹಾಗೆ ಆ ಪ್ರಯಾಣಕ್ಕಾಗಿ ಖರ್ಚು ಮಾಡುವಂಥದ್ದು, ಇದು ನಿಮಗೆ ಒಂದು ಕಡೆ ಸಂತೋಷವನ್ನು ತಂದರೂ ಕೂಡ ಇದು ಅನಗತ್ಯವಾದಂಥ ಖರ್ಚು. ಇಂಥದ್ದನ್ನು ನೀವು ಬಹಳ ಬುದ್ಧಿವಂತಿಕೆಯಿಂದ ತಪ್ಪಿಸಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ತೊಂದರೆ ಆಗಬಹುದು, ಕೆಲವರ ಅಸಹಕಾರ ಇರ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅವಕಾಶ ವಂಚಿತರಾಗುವಂಥ ಸಾಧ್ಯತೆ ಇದೆ, ಅದರಲ್ಲೂ ಒಂದು ಪ್ರತಿಷ್ಠೆ, ಒಣಜಂಬ ಇದಕ್ಕೆ ಕಾರಣವಾಗಿಬಿಡುತ್ತೆ, ಜಾಗ್ರತೆ. ಇನ್ನು ಎಲ್ಲರೂ ಹೊಗಳಬೇಕು ಅಂತಲೇ ನಿರೀಕ್ಷೆ ಮಾಡುವಂಥದ್ದು ತಪ್ಪು. ಹಾಗಾಗಿನೇ ಈ ದಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಷ್ಟು ಮನಸ್ಸಿಗೆ ವೇದನೆ ಆಗುತ್ತೆ. ಯಾಕೆಂದರೆ ಆ ನಿರೀಕ್ಷೆಗಳು ಫುಲ್ಫಿಲ್ ಆಗಲ್ಲ, ಆಗ ಅಸಮಾಧಾನ ಉಂಟಾಗುವಂಥದ್ದು, ಅಂಥ ವ್ಯಕ್ತಿಗಳ ಬಗ್ಗೆನೇ ನಿಮಗೆ ಬೇಸರ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮಾಡಿರುವಂಥ ಎಡವಟ್ಟಿನ ಕೆಲಸಕ್ಕೆ ಪಶ್ಚಾತ್ತಾಪ ಆಗುತ್ತೆ, ದುಃಖ ಆಗುತ್ತೆ. ಆದರೂ ಕೂಡ ಅದರಿಂದ ಕಲಿತಂಥ ಪಾಠ ಏನಿದೆ ಅದನ್ನು ಈ ದಿನ ಪ್ರಧಾನವಾಗಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಅನುಭವದಿಂದ ಈ ದಿನವನ್ನು ನೀವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂಥ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಇಲ್ಲಿ ಚಂದ್ರ ಇದ್ದರೆ ಈ ದುಸ್ಥಾನದಲ್ಲಿ ಕೆಲವೊಂದು ಅಪವಾದಗಳು ಬರುವಂಥ ಸಾಧ್ಯತೆ ಇದೆ. ತಪ್ಪೇ ಮಾಡಿಲ್ಲ ನೀವು, ಆದರೂ ಕೂಡ ಅಪವಾದಕ್ಕೆ ಗುರಿಯಾಗಬೇಕಾಗತ್ತೆ. ಅಂಥ ಒಂದು ವಿಚಿತ್ರ ಸನ್ನಿವೇಶವನ್ನು ಈ ದಿನ ಎದುರಿಸಬೇಕಾಗತ್ತೆ. ಆದ್ದರಿಂದಲೇ ಈ ದಿನ ನಿಮಗೆ ಸಾಮಾನ್ಯವಾದಂಥ ದಿನ. ನಿಮ್ಮಲ್ಲಿ ಎಷ್ಟೇ ಶಕ್ತಿ ಇರಲಿ, ಎಷ್ಟೇ ಪ್ರತಿಭೆ ಇರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಒಂದು ನಿಮ್ಮ ಕಾಲನ್ನು ಎಳೆಯುತ್ತೆ. ಹಾಗಾಗಿನೇ ಕೆಲಸದಲ್ಲಿ ನಿರಾಸಕ್ತಿ ಮೂಡುವಂಥದ್ದು, ಕೆಲಸವನ್ನು ಅರ್ಧಂಬರ್ಧಕ್ಕೆ ನಿಲ್ಲಿಸುವಂಥದ್ದು ಈ ದಿನ ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನು ಪ್ರಯಾಣ ಕೂಡ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಡುವಂಥದ್ದು ಆಗುತ್ತೆ. ಅದು ಒಳ್ಳೆಯದಕ್ಕೆ ಆಗಬಹುದು, ಆದರೂ ಕೂಡ ಅದರಿಂದ ಬರುವಂಥ ಒಂದು ಲಾಭದ ಪ್ರಮಾಣ ಕಡಿಮೆ ಆಗಿಬಿಡತ್ತೆ. ಇನ್ನು ಈ ದಿನ ನಿಲುಗಡೆಗೆ ಈಡಾದಂಥ ಕಾರ್ಯಗಳು ನೀವು ಮತ್ತೆ ಅದಕ್ಕೆ ಮರುಚಾಲನೆ ಕೊಡಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಇನ್ನು ಮಾಡಿದ ಕೆಲಸಕ್ಕೆ ನೀವು ಅಧಿಕವಾದಂಥ ಶ್ರಮ ಕೂಡ ಹಾಕಬೇಕಾಗತ್ತೆ. ಹಾಗೆ ಈ ದಿನ ಸೋಮಾರಿತನ, ಮೈಗಳ್ಳತನ ಬಿಟ್ಟು ಕೆಲಸದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರ್ತಾ ಇಲ್ಲ. ವಾಹನದ ಸಂದರ್ಭದಲ್ಲಿ ಅಂದರೆ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಕೆಲಸಗಳನ್ನು ಗುಟ್ಟಾಗಿ ರಹಸ್ಯವಾಗಿ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಆದಷ್ಟು ಈ ದಿನ ನಿಮ್ಮ ಒಂದು ವಿಚಾರ, ನಿಮ್ಮ ಅಭಿಪ್ರಾಯ, ನಿಮ್ಮ ಭಾವನೆ ಕ್ಲಿಯರ್ ಆಗಿ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂಥ ರೀತಿಯಲ್ಲಿ ಎಂಜಾಯ್ ಮಾಡುವಂಥದ್ದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.